ನಿಮಗೊಂದು ಕಾರ್ ಓಡಿಸ್ಬೇಕಾಗಿತ್ತು ಅಂದ್ರೆ ಕಾರ್ ನಡೆಸ್ಬೇಕು, ಕಾರ್ ಗಾಡಿ ಇರ್ತೈತಿ. ಕಾರ್ ಗಾಡಿ ನಡೆಸ್ಬೇಕಾದ್ರೆ ನಿಮಗೆ ಸ್ಟೇರಿಂಗ್ ಯಾವುದು, ಕ್ಲಚ್ ಯಾವುದು, ಬ್ರೇಕ್ ಯಾವುದು, ಎಕ್ಸಿಲೇಟರ್ ಯಾವುದು, ಯಾವಾಗ ಏನೇನು ಒತ್ತಬೇಕು, ಹಂಪ್ಸ್ ಬಂದಾಗ ಬ್ರೇಕ್ ಹಾಕಬೇಕು, ಏನು ಎಕ್ಸಿಲೇಟರ್ ಒತ್ತಬೇಕು, ಇದ್ರ ಜ್ಞಾನ ಇರ್ಬೇಕಾಗಿಲ್ಲ. ಇದ್ರ ಜ್ಞಾನ ಇದ್ರೆ ಗಾಡಿ ಓಡ್ಸಕ್ ಬರ್ತೈತಿ. ಇದ್ರ ಜ್ಞಾನ ಇರದೆ ಇದ್ರೆ ಗಾಡಿ ಓಡ್ಸಕ್ ಬರ್ತೈತಿ ಏನೋ ಅಂದ್ರೆ ಮತ್ತು ಅದಕ್ಕೊಂದು ಲೈಸೆನ್ಸ್ ಬೇಕು ನಿಮಗೆ. RTO ಹತ್ರ ಹೋಗ್ಬೇಕು, ಅವ್ರ RTO ಆಫೀಸರ್ ನಿಮಗೆ ಗಾಡಿ ಓಡಿಸಕ್ಕೆ ಲೈಸೆನ್ಸ್ ಕೊಡ್ತಾರೆ. ಅಂದ್ರೆ ಸುಮ್ಮನೆ ಒಂದು ಗಾಡಿ ಓಡಿಸ್ಬೇಕಾದ್ರೆ ಲೈಸೆನ್ಸ್ ಬೇಕು. ಇಷ್ಟು 100 ವರ್ಷ ಈ ಬಾಡಿ ಓಡಿಸ್ಬೇಕಾದ್ರೆ ಲೈಸೆನ್ಸ್ ಇಲ್ಲಾರ್ದೆ ಹೆಂಗೆ ಓಡ್ಸಕ್ಕೆ ಸಾಧ್ಯ ಐತಿ ಹೇಳ್ರಿ? ಮತ್ತು ಗಾಡಿ ಓಡ್ಸಕ್ಕೆ ಲೈಸೆನ್ಸ್ ಕೊಟ್ಟಾರ, ಈ ಬಾಡಿ ಓಡ್ಸಕ್ಕೆ ದೇವರು ಲೈಸೆನ್ಸ್ ಕೊಟ್ಟಿಲ್ಲ. ನಿಮ್ಮ ಮ್ಯಾಲ ಭರವಸೆ ಇಟ್ಟು ಈ ಗಾಡಿ ಕೊಟ್ಟಾನ, ಇದೊಂದು ಬಾಡಿ ಬಿಟ್ಟಾನ ನಿಮಗಿದೊಂದು. ನಿಮಗೇನು ಲೈಸೆನ್ಸ್ ಕೊಟ್ಟಿಲ್ಲ, ನಿಮ್ಮ ಮೇಲೆ ಭರವಸೆ ಇಟ್ಟು ಇದೊಂದು ಬಾಡಿ ಅನ್ನುವ ಗಾಡಿ ಓಡಿಸಂತ ಕೊಟ್ಟಾನ ನಮಗೆಲ್ಲ ಕೊಟ್ಟಾನ. ಇದು ಓಡಿಸ್ಬೇಕು. ಸುಮ್ಮನೆ ಹೊರಗೊಂದು ಸಣ್ಣ ಗಾಡಿ ಓಡಿಸ್ಬೇಕಾದ್ರೆ ಲೈಸೆನ್ಸ್ ಬೇಕಾ ಇಲ್ಲ? ನಿಮ್ಗೆ ಹಿಡಿತಾರೆ ನಿಮಗೆ ಅವ್ರು ಲೈಸೆನ್ಸ್ ಇಲ್ಲಾರ್ದೆ ಓಡಿಸೋದು. ಒಬ್ಬ ಯಾವನ ಹುಡುಗ ಎಮ್ಮಿ ಮೇಲೆ ಕುಂತು ಮೇನ್ ರೋಡ್ನಾಗ ಬರ್ತಿದ್ನು. ಪೊಲೀಸರು ಬಂದು ಸ್ಟಾಪ್ ಅಂದರು, ದಂಡ ಕಟ್ಟಂದ್ರು. ಅವ ಮೇನ್ ರೋಡ್